ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಮಂತ್ರಾಲಯ ಹೋಗ್ಬೇಕಾಗಿರೋದ್ರಿಂದ ಇವತ್ತು ಹಾಸನ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಹಾಸನದಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮಂತ್ರಾಲಯ ಬಸ್ ಹತ್ತಬೇಕಾಗಿತ್ತು. ಫೈನಲಿ 4 to 5 ಅವರ್ಸ್ ಜರ್ನಿ ಆದಮೇಲೆ ಈ ಬೆಂಗಳೂರು ಟ್ರಾಫಿಕ್ನ ಮುಗಿಸ್ಕೊಂಡು KSRTC ಬಸ್ ಸ್ಟ್ಯಾಂಡ್ಗೆ ಬಂದು ಇಳಿದಾಯಿತು. ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಹೋಗ್ತಾ ಇರೋದ್ರಿಂದ ಎಲ್ಲರೂ ಸ್ಲೀಪರ್ ಕೋಚ್ ಬಸ್ನ ಬುಕ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಎಲ್ಲರೂ ಮುಂಚೆನೇ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಬಸ್ ಬಂದು ನಿಂತ್ಕೊಂತು. ನಾವು ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಹತ್ತುತ್ತೀವಿ ಅಂತ. ನೆಕ್ಸ್ಟು ಚೆಕ್ಕಿಂಗ್ ಎಲ್ಲ ಶುರು ಆಯಿತು. ಯಾವ ಸೀಟುಗೆ ಅಂತೆಲ್ಲ ಚೆಕ್ಕಿಂಗ್ ಎಲ್ಲ ಆಗಿ ಎಲ್ಲರೂ ಒಟ್ಟಿಗೆ ಬಸ್ಸನ್ನ ಹತ್ವಿ. ನಾನು ಮಂತ್ರಾಲಯಕ್ಕೆ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ನಮ್ಮ ವೈಫು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಫೈನಲಿ ಸೀಟೆಲ್ಲ ಹುಡಿಕೊಂಡು ಫ್ಯಾಮಿಲಿಗೂ ಸಹ ಕಾಲ್ ಮಾಡಿ ಹೊರಡ್ತಾ ಇದ್ದೀವಿ ಅಂತ ಹೇಳಿ ಮಂತ್ರಾಲಯಕ್ಕೆ ಹೊರಟ್ವಿ. ಜರ್ನಿ ಏನೋ ಶುರುವಾಯಿತು. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊತ್ತಿಗೆ ನಾವು ಮಂತ್ರಾಲಯದಲ್ಲಿ ಇದ್ವಿ. ಬೆಳಗಿನ ಜಾವ 6 ಗಂಟೆ, ಒಳ್ಳೆ ಚಳಿ, ಒಳ್ಳೆ ವೆದರು, ನೋಡೋಕ್ಕೆ ಒಳ್ಳೆ ವ್ಯೂ ಕಾಣಿಸ್ತಾ ಇತ್ತು. ಫೈನಲಿ ನಾವು ಮಂತ್ರಾಲಯದ ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದ್ವಿ. ಬಂದು ತಲುಪೋಷ್ಟೊತ್ತಿಗೆ ಬೆಳಗಿನ ಜಾವ 6 ಗಂಟೆ ಆಗಿತ್ತು. ಬಸ್ ಸ್ಟ್ಯಾಂಡಿಂದ ಆಟೋ ಹುಡುಕಿ ಆಟೋದಿಂದ ರೂಮ್ ಬುಕ್ ಮಾಡಿದ್ವಿ. ಆ ರೂಮ್ ಬುಕ್ ಮಾಡಿದ ಜಾಗಕ್ಕೆ ಹೊರಟ್ವಿ. ನಾವು ಮಂತ್ರಾಲಯಕ್ಕೆ ಬಂದಾಗ ಮೊದಲು ಕಾಣೋದೇ ಈ ಸ್ಟ್ಯಾಚು, ರಾಯರ ಸ್ಟ್ಯಾಚು. ಅದನ್ನ ನೋಡಿಕೊಂಡು ದೇವಿಯ ದರ್ಶನ ಪಡ್ಕೊಂಡು ನಾವು ಮುಂದೆ ಹೋದ್ವಿ. ರೂಮ್ ಬುಕ್ ಆಗಿರೋ ಸಾಫ್ಟ್ ಕಾಪಿ ತೋರಿಸಿ ಯಾವ ರೂಮು ಎಲ್ಲಿಗೆ ಹೋಗ್ಬೇಕಂತ ಕೇಳ್ಕೊಂಡು ಅಲ್ಲಿಂದ ಮುಂದೆ ಹೋದ್ವಿ. ಅಲ್ಲಿಂದ 100 ರಿಂದ 200 ಮೀಟ್ರ್ ದೂರ ಇರೋದ್ರಿಂದ ನಮ್ಮ ತಂಗಿ ಪಾಪನ ಎತ್ಕೊಂಡು ಆಟ ಆಡಿಸ್ಕೊಂಡು ರೂಮ್ ಹತ್ರ ಬಂದ್ವಿ. ಅಂತೂ ಚೆಕ್ ಇನ್ ಆದ್ವಿ. ನೆಕ್ಸ್ಟು ಎಲ್ಲಿಗೆ ಹೋದ್ವಿ, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಕಾಯ್ತಾ ಇರಿ. Wow. Wow.